ಎಲ್ಲರಿಗೂ ನಮಸ್ಕಾರ. ಒಬ್ಬ ಮಹಾನ್ ಜ್ಞಾನಿ ತನ್ನ ಸ್ವಂತ ಕುಟುಂಬಕ್ಕೆ ಕಂಟಕವಾದ್ರೆ ಹೇಗಿರುತ್ತೆ? ಯೋಚ್ನೆ ಮಾಡಿ. ದೈವಿಕ ಶಕ್ತಿ ಮತ್ತು ವಿನಾಶಕಾರಿ ಕೋಪ ಎರಡೂ ಒಂದೇ ವ್ಯಕ್ತಿಯಲ್ಲಿ ಸೇರಿದ್ರೆ ಏನಾಗ್ಬಹುದು? ಬನ್ನಿ, ಇಂದು ನಾವು ಅಂಥದ್ದೇ ಒಬ್ಬ ಸಂಕೀರ್ಣ ಋಷಿ ಜಮದಗ್ನಿಯವರ ಕಥೆಯ ಆಳಕ್ಕೆ ಇಳಿದು ನೋಡೋಣ. ಹೌದು, ಇವತ್ತಿನ ನಮ್ಮ ಈ ಕಥೆಯ ಹೃದಯ ಭಾಗದಲ್ಲಿರೋದೇ ಈ ಪ್ರಶ್ನೆ. ಒಂದ್ ಕಡೆ ಅಪಾರವಾದ ತಪೋಶಕ್ತಿ, ಇನ್ನೊಂದ್ ಕಡೆ ಅದನ್ನು ಮೀರಿಸುವಂಥ ಕೋಪ. ಇವೇಡೂ ಮುಖಾಮುಖಿಯಾದಾಗ ಅದರ ಪರಿಣಾಮ ಎಂಥದ್ದು? ಜಮದಗ್ನಿಯವರ ಜೀವನ ಇದಕ್ಕೊಂದು ತುಂಬನೇ ಶಕ್ತಿಯುತವಾದ ಉತ್ತರ ಕೊಡುತ್ತೆ. ಸರಿ, ಈ ಕಥೆಯನ್ನ ನಾವು 4 ಭಾಗಗಳಲ್ಲಿ ನೋಡೋಣ. ಮೊದಲು ಜಮದಗ್ನಿ ಯಾರು, ಅವರ ಹಿರಿಮೆ ಏನು ಅನ್ನೋ ಪರಿಚಯ. ಆಮೇಲೆ ಅವರ ಜೀವನದ ದಿಕ್ಕನ್ನೇ ಬದಲಿಸಿದ 2 ಭಯಾನಕ ಘಟನೆಗಳು. ಮತ್ತು ಕೊನೆಗೆ ಅವರು ಬಿಟ್ಟು ಹೋದ ಆ ಕಠೋರ ಪರಂಪರೆ, ಅದ್ರ ಬಗ್ಗೆನೂ ಮಾತಾಡೋಣ. ಹಾಗಿದ್ರೆ ಮೊದಲ ಭಾಗಕ್ಕೆ ಬರೋಣ. ಜಮದಗ್ನಿ ಅಂದ್ರೆ ಯಾರು? ಹಿಂದೂ ಪುರಾಣದಲ್ಲಿ ಅವರ ಸ್ಥಾನಮಾನ ಎಂಥದ್ದು? ಒಂದಂತೂ ನಿಜ, ಅವರು ಖಂಡಿತ ಕೇವಲ ಒಬ್ಬ ಸಾಮಾನ್ಯ ಋಷಿಯಾಗಿರಲಿಲ್ಲ. ಯಾಕಂದ್ರೆ ಜಮದಗ್ನಿ ಸಪ್ತರ್ಷಿಗಳಲ್ಲಿ ಒಬ್ರು. ಸಪ್ತರ್ಷಿಗಳು ಅಂದ್ರೆ ಸುಮ್ನೆ ಅಲ್ಲ, ಇಡೀ ವೈದಿಕ ಯುಗದ 7 ಮಹಾನ್ ಋಷಿಗಳು. ಇವರಿಗೆ ಬ್ರಹ್ಮಾಂಡದ ಜ್ಞಾನ ಮತ್ತು ದೈವಿಕ ಶಕ್ತಿಯನ್ನ ಕಾಪಾಡೋ ದೊಡ್ಡ ಜವಾಬ್ದಾರಿಯಿತ್ತು. ಸಹಜವಾಗೇ ಇದು ಅವರಿಗೆ ಸಮಾಜದಲ್ಲಿ ಅತ್ಯುನ್ನತ ಗೌರವ ಮತ್ತು ಸ್ಥಾನಮಾನವನ್ನ ತಂದುಕೊಟ್ಟಿತ್ತು. ಅವರ ಕುಟುಂಬದ ಹಿನ್ನೆಲೆ ನೋಡಿದ್ರೆ ಅವರ ಹಿರಿಮೆ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಅವರು ಮಹಾನ್ ಭೃಗು ಋಷಿಯ ವಂಶಸ್ಥರು. ಅವರ ಪತ್ನಿ ರೇಣುಕಾ. ಇವರಿಗೆ 5 ಜನ ಗಂಡುಮಕ್ಕಳು. ಆದ್ರೆ ಆ 5ರಲ್ಲಿ ಒಬ್ಬ ಕಿರಿಯ ಮಗ ಇದ್ದನಲ್ಲ, ಅವನ ಹೆಸರು ಪರಶುರಾಮ, ಸಾಕ್ಷಾತ್ ವಿಷ್ಣುವಿನ 6ನೇ ಅವತಾರ. ನೆನ್ಪಿಟ್ಕೊಳ್ಳಿ ಈ ಹೆಸರನ್ನ, ಯಾಕಂದ್ರೆ ಇದೇ ಹೆಸರು ಮುಂದೆ ಇಡೀ ಕ್ಷತ್ರಿಯ ಕುಲವನ್ನೇ ನಡುಗಿಸಲಿದೆ. ಅದು ಹೇಗೆ ಅಂತ ಮುಂದೆ ನೋಡೋಣ. ಇಲ್ಲಿಯವರೆಗೆ ಅವರ ಹಿರಿಮೆ ನೋಡಿದ್ವಿ ಅಲ್ವಾ? ಈಗ ಬನ್ನಿ, ಜಮದಗ್ನಿಯವರ ವ್ಯಕ್ತಿತ್ವದ ಇನ್ನೊಂದು ಕರಾಳ ಮುಖವನ್ನ ನೋಡೋಣ. ಇದು ಅವರ ಅಸಾಧಾರಣ ಕೋಪದ ಮೊದಲ ಮತ್ತು ಬಹುಶಃ ಅತ್ಯಂತ ಆಘಾತಕಾರಿ ಪ್ರದರ್ಶನ. ಕಥೆ ಹೀಗಿದೆ. ಒಮ್ಮೆ ರೇಣುಕಾದೇವಿಯ ಮನಸ್ಸು ಕೇವಲ 1 ಕ್ಷಣ ವಿಚಲಿತವಾಗುತ್ತೆ. ಅಷ್ಟಿಕ್ಕೆ ತನ್ನ ತಪೋಶಕ್ತಿಯಿಂದ ಇದನ್ನ ಗ್ರಹಿಸಿದ ಜಮದಗ್ನಿ ಮಹಾಕ್ರೋಧಕ್ಕೆ ಒಳಗಾಗ್ತಾರೆ. ಎಂಥ ಭಯಾನಕ ಆಜ್ಞೆ ಕೊಡ್ತಾರೆ ಗೊತ್ತಾ? ತನ್ನ ಸ್ವಂತ ಪತ್ನಿಯ ಶಿರಚ್ಛೇದ ಮಾಡಲು ಮಕ್ಕಳಿಗೆ ಆದೇಶಿಸ್ತಾರೆ. ಮೊದಲ 4 ಮಕ್ಕಳು ಇಲ್ಲ ಅಂದಾಗ ಪರಶುರಾಮ ತಂದೆಯ ಆಜ್ಞೆಯನ್ನ ಚಾಚೂ ತಪ್ಪದೆ ಪಾಲಿಸ್ತಾನೆ. ಆದ್ರೆ ಮಗನ ವಿಧೇಯತೆಯಿಂದ ಸಂತುಷ್ಟರಾದ ಜಮದಗ್ನಿ ವರ ಕೊಟ್ಟಾಗ ಪರಶುರಾಮ ತಕ್ಷಣ ತನ್ನ ತಾಯಿ ಮತ್ತು ಸೋದರರನ್ನ ಮತ್ತೆ ಬದುಕಿಸ್ಕೊಳ್ತಾನೆ. ನೋಡಿ, ಈ ಒಂದೇ ಒಂದು ಘಟನೆ ಜಮದಗ್ನಿಯವರ ಕೋಪದ ಪರಾಕಾಷ್ಠೆ ಮತ್ತು ಪರಶುರಾಮನ ಪ್ರಶ್ನಾತೀತ ವಿಧೇಯತೆ ಎರಡನ್ನೂ ಎತ್ತಿ ತೋರಿಸುತ್ತೆ. ಸರಿ, ಜಮದಗ್ನಿಯವರ ಕೋಪದ ಒಂದು ಮುಖ ನೋಡಿದ್ವಿ. ಆದ್ರೆ ಅದು ಕೇವಲ ಆಶ್ರಮದ ಒಳಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಮುಂದಿನ ದುರಂತಕ್ಕೆ ಕಾರಣ ಆಗಿದ್ದು ಹೊರಗಿನ ಪ್ರಪಂಚ, ಒಬ್ಬ ರಾಜನ ದುರಾಸೆ. ಇಲ್ಲಿ ನೋಡಿ, ಇದೊಂದು ರೀತಿ 2 ಪ್ರಪಂಚಗಳ ಸಂಘರ್ಷ. ಒಂದ್ ಕಡೆ ತಪೋಶಕ್ತಿಯ ಪ್ರತೀಕವಾದ ಜಮದಗ್ನಿ ಅವರ ಸರಳ ಆಶ್ರಮ, ಇನ್ನೊಂದ್ ಕಡೆ ಕ್ಷಾತ್ರಶಕ್ತಿಯ ಮದದಲ್ಲಿದ್ದ ರಾಜ ಕಾರ್ತವೀರ್ಯಾರ್ಜುನ, ಅವನ ಸಾಮ್ರಾಜ್ಯ. ಈ 2 ಧ್ರುವಗಳ ನಡುವೆ ಸಂಘರ್ಷ ಆಗೋದು ಅನಿವಾರ್ಯವಾಗಿತ್ತು. ಈ ಸಂಘರ್ಷಕ್ಕೆ ಕಿಡಿ ಹೊತ್ತಿಸಿದ್ದು ಕಾಮಧೇನು. ಇದೊಂದು ದೈವಿಕ ಹಸು, ಕೇಳಿದ್ದನ್ನೆಲ್ಲ ಕೊಡುವ ಶಕ್ತಿಯಿತ್ತು ಇದಕ್ಕೆ. ರಾಜ ಕಾರ್ತವೀರ್ಯಾರ್ಜುನ ಜಮದಗ್ನಿಯವರ ಆಶ್ರಮಕ್ಕೆ ಬಂದಾಗ ಈ ಹಸುವನ್ನ ನೋಡ್ತಾನೆ. ಅಷ್ಟೇ, ತನ್ನ ಅಧಿಕಾರದ ಬಲದಿಂದ ಅದನ್ನ ಕಸಿದುಕೊಳ್ಳಕ್ ಪ್ರಯತ್ನ ಪಡ್ತಾನೆ. ಇದು ಬರೀ ಒಂದು ಹಸುವಿನ ಕಳ್ಳತನ ಆಗಿರ್ಲಿಲ್ಲ, ಇದು ತಪೋಶಕ್ತಿಯ ಮೇಲೆ ರಾಜಶಕ್ತಿಯ ದುರಹಂಕಾರ ನಡೆಸಿದ ಆಕ್ರಮಣವಾಗಿತ್ತು. ಸಹಜವಾಗಿ ಪರಶುರಾಮ ಕಾರ್ತವೀರ್ಯಾರ್ಜುನನನ್ನ ಕೊಂದು ಹಾಕ್ತಾನೆ. ಆದ್ರೆ ಕಥೆ ಎಲ್ಲಿಗೆ ಮುಗಿಯಲ್ಲ. ಸೇಡು ತೀರಿಸ್ಕೊಳ್ಳೋಕೆ ರಾಜನ ಮಕ್ಕಳು ಜಮದಗ್ನಿ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ, ಸಂಪೂರ್ಣ ಅಸಹಾಯಕರಾಗಿದ್ದಾಗ ಆಶ್ರಮಕ್ಕೆ ನುಗ್ಗಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಯೋಚನೆ ಮಾಡಿ, ತನ್ನ ತಪೋಶಕ್ತಿಯಿಂದ ದೇವತೆಗಳನ್ನೇ ಮೆಚ್ಚಿಸಿದ್ದ ಒಬ್ಬ ಮಹಾನ್ ಋಷಿಯ ಅಂತ್ಯ ಇಷ್ಟು ಹೀನಾಯವಾಗಿ ನಡೀತು. ಒಬ್ಬ ಮಹಾನ್ ಋಷಿಯ ಹತ್ಯೆ. ಇದರ ನಂತರ ಏನಾಯಿತು? ಜಮದಗ್ನಿಯವರ ಮರಣ ಇಡೀ ಯುಗದ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು? ಅವರು ಬಿಟ್ಟು ಹೋದ ಪರಂಪರೆ ಬರೀ ಕೋಪದ್ದ ಅಥವಾ ಅದರಲ್ಲಿ ಪೂಜೆಗೂ ಸ್ಥಾನವಿದ್ಯಾ? ಈ ಸಂಖ್ಯೆ ನೋಡಿ, 21. ಯಾಕೆ21? ಯಾಕಂದ್ರೆ ತನ್ನ ತಂದೆಯ ಹತ್ಯೆಯಿಂದ ಕೆರಳಿದ ಪರಶುರಾಮ ಈ ಭೂಮಿಯ ಮೇಲೆ ನಕ್ಷತ್ರಿಯ ಕುಲವನ್ನ ಬರೋಬ್ಬರಿ 21 ಬಾರಿ ನಿರ್ನಾಮ ಮಾಡ್ದ ಅಂತ ಪುರಾಣಗಳು ಹೇಳ್ತವೆ. ತಂದೆಯ ಸಾವಿನ ಸೇಡು ಇಡೀ ಭೂಮಿಯನ್ನೇ ರಕ್ತದಲ್ಲಿ ಮುಳುಗಿಸ್ತು. ಇದು ನಮ್ಮ ಪುರಾಣದ ಅತಿದೊಡ್ಡ ರಕ್ತಪಾತಗಳಲ್ಲಿ ಒಂದು. ಹಾಗಿದ್ರೆ
ಮತ್ತೆ ನಾವು ಮೂಲ ಪ್ರಶ್ನೆಗೆ ಬರ್ತೀವಿ. ನೋಡಿ, ಪರಶುರಾಮನ ಕೋಪಕ್ಕೆ ಕಾರಣ ತಂದೆಯ ಹತ್ಯೆ. ಆ ಹತ್ಯೆಗೆ ಕಾರಣ ರಾಜನ ಜೊತೆಗಿನ ಸಂಘರ್ಷ. ಹಾಗಾತ್ರ ಈ ಇಡೀ ವಿನಾಶದ ಸರಪಳಿ ಶುರುವಾಗೋಕೆ ಎಲ್ಲೋ ಒಂದ್ಕಡೆ ಜಮದಗ್ನಿಯವರ ಸ್ವಂತ ಕೋಪದ ಗುಣವೂ ಕಾರಣವಾಗಿತ್ತಾ? ಇದೊಂದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ? ಕೊನೆಗೆ ನೋಡೋದಾದ್ರೆ ಜಮದಗ್ನಿಯವರ ಪರಂಪರೆಗೆ 2 ಮುಖಗಳಿವೆ. ಒಂದು ಕಡೆ ಅವರು ಅಪಾರಜ್ಞಾನಿ, ಮಹಾನ್ ಸಪ್ತರ್ಷಿ. ಇನ್ನೊಂದು ಕಡೆ ಮಿತಿಮೀರಿದ ಕೋಪ ಏನೆಲ್ಲ ಅನಾಹುತ ಮಾಡಬಹುದು ಅನ್ನೋದಕ್ಕೆ ಅವರ ಕಥೆ ಒಂದು ಎಚ್ಚರಿಕೆಯ ಪಾಠ. ಆದ್ರೆ ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಅಂದ್ರೆ, ಇಷ್ಟೆಲ್ಲ ಆದ್ರೂ ಅವರ ಕಥೆ ನಮ್ಮ ಕರ್ನಾಟಕದ ಸವದತ್ತಿಯ ಪ್ರಸಿದ್ಧ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಇವತ್ತಿಗೂ ಪೂಜನೀಯವಾಗಿ ಜೀವಂತವಾಗಿದೆ. ಹಾಗಿದ್ರೆ ಜಮದಗ್ನಿಯವರ ಕಥೆ ಅಂತಿಮವಾಗಿ ನಮ್ಗೆ ಹೇಳೋದೇನು? ಅಧಿಕಾರ ಮತ್ತು ಜ್ಞಾನವನ್ನ ಹೊಂದೋದು ಮಾತ್ರ ಶ್ರೇಷ್ಠತೆ ಅಲ್ಲ, ಅದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋ ಸಂಯಮವೇ ನಿಜವಾದ ಶ್ರೇಷ್ಠತೆ ಅನ್ನೋದನ್ನ ಈ ಪ್ರಶ್ನೆ ಇವತ್ತಿಗೂ ನಮ್ಮನ್ನ ಚಿಂತನೆಗೆ ಹಚ್ಚುತ್ತೆ.